ಸ್ನೇಹಿತರೆ ಎಲ್ಲರಿಗೂ ವಿಭಾವಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್. ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಅಂಜು ಭೂಮಿ ಮತ್ತೆ ಅಜಿತ್ನ ಬೇರೆ ಮಾಡ್ತೀನಿ ಅಂದಾಗ ಆಗ ಸಂಗೀತ, ನಿನ್ನ ಜಾಗದಲ್ಲಿ ಬೇರೆ ಯಾರಿದ್ರು ನಾನು ಸುಮ್ಮನೆ ಇರ್ತಾ ಇರಲಿಲ್ಲ. ನೋಡು, ನನ್ನ ಮಗ ಸೊಸೆ ತುಂಬಾ ಖುಷಿಯಾಗಿದ್ದಾರೆ. ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟು ನೀನೇನು ಒಂದು ವರ್ಷ ಬೇಕು ಅಜಿತ್ನ ಮರೆಯಕ್ಕೆ ಅಂತ ಹೇಳಿದ್ದಲ್ಲ, ನನ್ನ ಮರೆತು ನೀನು ಆರಾಮ ಖುಷಿಯಾಗಿರೋ, ಇನ್ನೊಂದು ಮದುವೆ ಆಗು, ಈ ಮನೆ ಮಗಳು ಮಹಾಲಕ್ಷ್ಮಿ, ಸುಮ್ಮನೆ ಅದೇ ತರ ಇರು, ಸುಮ್ಮನೆ ನನ್ನ ಹತ್ರ ಬಯಸ್ಕೋಬೇಡ ಅಂತ ಸಂಗೀತ ಹೇಳ್ತಾ ಇರ್ತಾಳೆ. ಇನ್ನೊಂದ್ಸರಿ ನನ್ನ ಸೊಸೆ ಮತ್ತೆ ನನ್ನ ಮಗನ ವಿಷಯಕ್ಕೆ ಬಂದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ಹೇಳಿ ಸಂಗೀತ ಅಲ್ಲಿಂದ ಹೋಗ್ತಾಳೆ. ನೋಡಿದ್ರ ಅತ್ತೆ ಹೇಗ್ ಮಾತಾಡ್ತಾರೆ ಅಂತ, ನನ್ನನ್ನೇ ಹೊರಗೆ ನೋಡ್ತಾರ, ರಾಕ್ಷಸಿ ತರ ನೋಡ್ತಾರೆ ಅಂತ ಅಂಜು ಹೇಳ್ತಾಳೆ. ಇನ್ನೇನಮ್ಮ ಮಾಡ್ತಾರೆ ಮತ್ತೆ, ಅವಳ ಮುಂದೆನೆ ಅವಳ ಮಗ ಸೊಸೆ ಬಗ್ಗೆ ಮಾತಾಡಿದ್ರೆ ಸುಮ್ಮನೆ ಇರ್ತಾರ? ಸೊಸೆ ಜಾಗಕ್ಕೆ ನೀನು ಹೋಗಿ ಅವಳು ಕಿತ್ ಬಿಸಾಕಿ ನೀನು ಕೂತ್ಕೊಂತೀನಿ ಅಂದ್ರೆ ಇದ್ರಲ್ಲಿ ತಪ್ಪಿದೆ. ಸುಮ್ಮನೆ ಅವನನ್ನು ಮರ್ತು ಬೇರೆ ಮದುವೆ ಆಗುವಂತ ಅಜ್ಜಿ ಹೇಳ್ತಾರೆ. ಮರ್ತು ಬೇರೆ ಮದುವೆ ಆಗೋದ, ಅದು ಸಾಧ್ಯನೇ ಇಲ್ಲ. ಆ ಭೂಮಿಗೆ ಏನಾದ್ರು ಒಂದು ಗತಿ ಕಾಣಿಸ್ತೀನಿ. ಅಜಿತ್ ಹೆಂಡತಿ ಸ್ಥಾನ ನಾನು ಹೇಗಾದ್ರೂ ಮಾಡಿ ತಗೊಂತೀನಿ, ಅಜಿತ್ನ ಮದುವೆ ಆಗ್ತೀನಿ ಅಂತ ಅಂಜು ಹೇಳ್ತಾಳೆ. ಭೂಮಿನ ಜೈಲ ಹತ್ರ ಕರ್ಕೊಂಡು ಹೋಗಿದ ತಕ್ಷಣ ಭೂಮಿ ಯೋಚನೆ ಮಾಡ್ತಿರ್ತಾಳೆ. ನೋಡು, ಆದಷ್ಟು ಬೇಗ ಹೋಗಿ ಮಾತಾಡ್ಕೊಂಬ, ಒಳಗಡೆ ಹೋಗೋಣ ಅಂತ ಅಜಿತ್ ಕರೆದಾಗ ಭೂಮಿ ಯೋಚನೆ ಮಾಡ್ಕೊಂತ ಅಲ್ಲೇ ನಿಂತಿರ್ತಾಳೆ. ಗಾಡಿನ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ, ತುಂಬಾ ಭಯ ಆಗ್ತಾ ಇದೆ ಸಾಹೇಬ್ರೆ. ಅದು ಕಾಣಿಸ್ತಿರೋ ತರ ಏನು ಮಾಡೋಕ್ಕಾಗಲ್ವಾ, ಸೆರ್ಗಲ್ ಮುಚ್ಕೊಳಕ್ಕಾಗಲ್ವಾ? ನೋಡು, ಯೋಚನೆ ಮಾಡೋಂತ ಅಜಿತ್ ಹೇಳ್ತಾನೆ. ಇಲ್ಲ ಸಾಹೇಬ್ರೆ, ಕತ್ತಲ್ಲಿರೋ ಸರ ಕಾಣಿಸುತ್ತೆ. ನನ್ನ ತಾಯಿಗೆ ಏನಾದರೂ ಈ ವಿಷಯ ಗೊತ್ತಾದ್ರೆ ಎದೆ ಹೊಡ್ಕೊಂಡು ಸತ್ತೋಗ್ಬಿಡ್ತಾರೆ. ಸಾಹೇಬ್ರೆ, ನನ್ನ ಮಾತು ಕೇಳಿ, ದಯವಿಟ್ಟು ನೀವೇ ಹೋಗಿ ನೋಡ್ಕೊಂಬನ್ನಿ, ನಾನು ಇಲ್ಲೇ ನಿಂತಿರ್ತೀನಿ ಅಂದಾಗ, ನಾನೇ ಹೋಗಿ ನೋಡ್ಬೇಕು ಅಲ್ಲ, ಪ್ರತಿದಿನ ನನ್ನ ತಾಯಿ ನೋಡ್ಬೇಕು ಅಂತ ನೀನು ಹೇಳ್ತಾ ಇದ್ದೆ. ಆದ್ರೆ ಇವತ್ತು ಅವಕಾಶ ಸಿಕ್ಕಿದ್ರು ನೀನು ತಾಯಿ ನೋಡೋಗು ಅಂತಂದ್ರೆ, ಇಲ್ಲ ನಾನು ಹೋಗಲ್ಲ, ನೀವೇ ಹೋಗಿ ಅಂತಿದ್ಯಲ್ಲ, ಸುಮ್ಮನೆ ಏನೇನೋ ಮಾತಾಡಬೇಡ, ಅದನ್ನ ಬಚ್ಚಿಟ್ಕೊಂಡು ಸೆರಗಲ್ಲಿ ಬಾವಳಗಡೆ ಅಂತ ಅಜಿತ್ ಹೇಳ್ತಾನೆ. ಸಾಹೇಬ್ರೆ, ನನಗೆ ಅದಕ್ಕಿಂತ ಹೆಚ್ಚಾಗಿ ನನ್ನ ತಾಯಿ ಜೀವ ಮುಖ್ಯ. ಅನ್ಕೊಳ್ಳಲ್ಲಿ ತಾಳಿ ಇರೋದು ನೋಡಿದ್ರೆ ಅವ್ರ ಕಡೆ ತೋರ್ಲು ಸಹಿಸ್ಕೊಳಲ್ಲ ಅಂತ ಭೂಮಿ ಹೇಳ್ತಾಳೆ. ಅಜಿತ್ ಕೂಡ ಈಗ ಏನ್ ಮಾಡೋದು ಅಂತ ಬೇಜಾರಿಂದ ಯೋಚನೆ ಮಾಡ್ತಾ ಇರ್ತಾನೆ. ನನ್ನ ತಾಯಿನ ನಾನು ಯಾವಾಗ ಬೇಕಾದ್ರೂ ನೋಡ್ಬೋದು, ಆದ್ರೆ ಅವ್ರ ಜೀವಕ್ಕೆ ಏನಾದ್ರು ಆದ್ರೆ ನಾನ್ ಮಾತ್ರ ಸಹಿಸ್ಕೊಳ್ಳಲ್ಲ. ನಾನು ಮಾಡಿರೋ ಕಜ್ಜಾಯ ತಗೊಂಡೋಗ್ಕೊಡಿ, ಈ ರುಚಿಲೇ ಅವ್ರು ನನ್ನನ್ನ ನೋಡ್ಕೊಂತಾರೆ ಅಂತ ಭೂಮಿ ಹೇಳ್ತಾಳೆ. ಸರಿ ಆಯ್ತು, ತಗೊಂಡೋಗ್ತೀನಿ. ನೋಡು, ನಿನ್ ತಾಯಿ ನೋಡೋ ಅವಕಾಶ ಸಿಕ್ಕಿದೆ ನಿನಗೆ, ಇದು ಡೂಪ್ಲಿಕೇಟ್ ತಾಳಿ, ಇದನ್ನ ತೆಗೆದ್ಬಿಡು ಅಂತಂದಾಗ ಭೂಮಿ ಹಿಂಜರಿತಾ ಇರ್ತಾಳೆ. ಆಯ್ತು, ನಾನೇ ತೆಗೆದ್ಬಿಡ್ತೀನಿ ಅಂದಾಗ, ಅಯ್ಯೋ ಏನ್ ಸಾಹೇಬ್ರೆ ಈಗ ಹೇಳ್ತಿದ್ರೆ, ಇದನ್ನ ಒಂದೇ ಸರಿ ತೆಗೆದ್ಬಿಟ್ಟು ಹೊರಟೋಗ್ತೀನಿ. ವರ್ಷದ ಮಟ್ಟಿಗೆ ತಾಳಿ ಕಟ್ಟಿದ್ದೀರಾ, ಆದ್ರೆ ಇದನ್ನ ನೀವು ಸರ ಅನ್ಕೊಂಡಿರ್ಬೋದು. ನಾನು ತಾಳಿ ಅಂತ ನಂಬಿದ್ದೀನಿ, ನಿಮ್ಮನ್ನ ಗಂಡ ಅಂತ ಒಪ್ಕೊಂಡೆ ಹೋದ್ರು ಇದು ನನಗೆ ತಾಳಿನೇ. ನಾ ಬಟ್ಟೆ ಬದಲಾಯಿಸಿದ ರೀತಿ ಬದಲಾಯಿಸಿ ಹಾಕೊಳಕ್ಕಾಗಲ್ಲ. ದಯವಿಟ್ಟು ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡಿ, ಇಲ್ಲೇ ಇರ್ತೀನಿ ಅಂದಾಗ ಭೂಮಿ, ಸರಿ ಆಯ್ತು, ನಾನು ಹೋಗಿ ನಾನೇ ನೋಡ್ಕೊಂಡ್ಬರ್ತೀನಿ. ತಾಯಿ ನಿನ್ನೆ ನೋಡೋಕ್ಕಾಗಲ್ಲ, ಆದ್ರೆ ನೀನು ನಿನ್ನ ತಾಯಿ ನೋಡ್ಬೋದು. ಅಲ್ಲೇ ಎಲ್ಲಾದ್ರೂ ಸೈಡಿಗೆ ಬಚ್ಚಿಟ್ಕೊಂಡು ನಿಂತ್ಕೋ, ತಾಯಿನ ನಿನ್ ಕಣ್ತುಂಬ ನೋಡ್ಕೊ ಅಂತೇಳಿ ಭೂಮಿನ ಅಜಿತ್ ಕರ್ಕೊಂಡು ಹೋಗ್ತಾನೆ. ಅಜಿತ್ ಹೋಗಿ ಭಾಗ್ಯಮ್ಮನ್ ನೋಡಿದಾಗ ಭೂಮಿ ಬಂದಿಲ್ವಾ ಅಂತ ಭಾಗ್ಯಮ್ಮನ್ ಕಣ್ಣೆಲ್ಲ ಭೂಮಿನೇ ಹುಡುಕ್ತಾ ಇರುತ್ತೆ. ಇಲ್ಲ, ಅವಳು ಬಂದಿಲ್ಲ, ಅವಳಿಗೆ ಒಂದು ಸ್ವಲ್ಪ ಕೆಲಸ ಇತ್ತು, ಅವಳು ಬರ್ಲಿಲ್ಲ ಅಂದಾಗ ಪ್ರತಿ ಕ್ಷಣ ಅವಳು ಬರ್ತಾಳೆ ಅಂತ ಕಾಯ್ತಾ ಇದ್ದೀನಿ. ನನ್ನ ಮಗಳು ನನ್ನ ನೋಡಕ್ಕೆ ಬರ್ಲಿಲ್ವಾ, ಭಾಗ್ಯ ಅಂತ ಹೆಸರಿಟ್ಕೊಂಡಿದ್ದೀನಿ ಅಷ್ಟೇ, ಆದ್ರೆ ನಾನು ಭಾಗ್ಯಶಾಲಿ ಅಲ್ಲ. ಸಾಕ್ ಬೆಳೆಸಿರೋ ಮಗಳು ನಾನು ನೋಡಕ್ ಬರ್ತಾಳೆ ಅನ್ಕೊಂಡಿದ್ದೆ, ಆದ್ರೆ ಕೊನೆಗೂ ಅವಳು ಬರಲೇ ಇಲ್ಲ. ಅವಳು ಬರ್ತಾಳೆ ಅಂತ ಎಷ್ಟೋ ದಿನದಿಂದ ಕಾಯ್ತಾ ಇದ್ದೆ, ಇವತ್ತಾರು ಬಂದೇ ಬರ್ತಾಳೆ ಅನ್ಕೊಂಡ್ರೆ, ಆದ್ರೆ ಇವತ್ತು ಬರ್ಲಿಲ್ವಾ? ಬೇಜಾರು ಮಾಡ್ಕೊಂಡು ಭಾಗ್ಯಮ್ಮ ಹೇಳಿದಾಗ ಅಜಿತ್, ಏನ್ ಮಾಡೋಕ್ಕಾಗುತ್ತೆ, ನಿಮ್ಮನ್ನ ಈ ತರ ಪರಿಸ್ಥಿತಿಯಲ್ಲಿ ನೋಡಕ್ಕೆ ಅವಳಿಗೆ ತುಂಬಾ ಕಷ್ಟ ಆಗುತ್ತಂತೆ. ಹೊರಗಡೆ ಹೋದ್ಮೇಲೆ ಅವಳು ಕೂತ್ಕೊಂಡು ಕಣ್ಣೀರಾಗ್ತಾ ಇರ್ತಾಳೆ. ಅದಕ್ಕೆ ನಾನು ಬೇಡ ಅಂತ ಸುಮ್ಮನಾದೆ. ಹೋಗ್ಲಿ ಬಿಡಿ, ಇನ್ನೊಂದ್ಸರಿ ನಾನು ಬರ್ಬೇಕಾದ್ರೆ ಈಗಾದ್ರೂ ಮಾಡಿ ಅವಳನ್ನ ಕರ್ಕೊಂಡ್ ಬರ್ತೀನಿ. ನೀವು ಅವಳನ್ನ ಅವಾಗ ನೋಡಿ ಕಣ್ ತುಂಬ್ಕೊಳ್ಳಿ. ಅವಳು ನನ್ನ ಹತ್ರ ಹೇಳಿ ಕಳ್ಸಿದ್ದಾಳೆ, ನೀವು ಆರೋಗ್ಯನ ಕಾಪಾಡ್ಕೊಳ್ಳಿ, ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ, ಏನು ಯೋಚನೆ ಮಾಡಬೇಡಿ. ಅವಳು ನಿಮ್ಗೋಸ್ಕರ ಕಜ್ಜಾಯ ಕೊಟ್ಟು ಕಳ್ಸಿದ್ದಾಳೆ, ತಗೊಳ್ಳಿ, ಇದನ್ನು ತಿಂದು ಖುಷಿಯಾಗಿ ಬೇಕಂತೆ ಅಂತ ಅಜಿತ್ ಹೇಳಿದಾಗ, ಭಾಗ್ಯ ನೋಡಿ, ನನ್ನ ಮಗಳು ನನಗೋಸ್ಕರ ಕಜ್ಜಾಯ ಕೊಟ್ಟು ಕಳ್ಸಿದ್ದಾಳೆ, ಆದ್ರೆ ನೋಡೋಕ್ಕಂತ ಬರಲೇ ಇಲ್ಲ. ನನ್ನ ಮಗಳು ನನಗೆ ಯಾವಾಗ ಸೇರ್ತಾಳು ಅಂತ ನನಗೆ ಅನಿಸ್ತಿದೆ. ದಯವಿಟ್ಟು ಹೇಗಾದ್ರೂ ಮಾಡಿ ನನ್ನನ್ನು ಇಲ್ಲಿಂದ ಕರ್ಕೊಂಡೋಗಿ. ಸಾಹೇಬ್ರೆ, ಜೀವನ ಪರ್ಯಂತ ನಿಮ್ಮ ಸೇವೆ ಮಾಡ್ಕೊಂಡು ಋಣಿಯಾಗಿರ್ತೀನಿ. ನೀವು ಅಂತ ಮಾತೆಲ್ಲ ಹೇಳ್ಬೇಡಿ. ಭೂಮಿ ಹೊರಗಡೆ ಆರಾಮಾಗಿದ್ದಾಳೆ, ನಿಮ್ಮನ್ನು ಬಿಡ್ಸಕ್ಕೆ ಅಂತ ತುಂಬಾ ಪ್ರಯತ್ನ ಪಡ್ತಾ ಇದ್ದಾಳೆ. ನಾನಿದ್ದೀನಿ ನಿಮ್ಮ ಜೊತೆ, ನಾನು ಹೇಗಾದ್ರೂ ಮಾಡಿ ನಿಮ್ಮನ್ನ ಆಚೆ ಕರ್ಕೊಂಡು ಬಂದೇ ಬರ್ತೀನಿ. ಮತ್ತೆ ಭೂಮಿನ ಒಂದು ಮಾಡ್ತೀನಿ, ಭೂಮಿನ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಆದ್ರೆ ಸರಿ ಸಾಹೇಬ್ರೆ, ಅವಳ ಫ್ರೆಂಡ್ ಮನೇಲಿ ಇರ್ತೀನಿ ಅಂತ ಹೇಳಿದ್ಲು, ಈಗ ಲಾಯರ್ಗೆ ದುಡ್ಡು ಕೊಡೋಕೆ ವ್ಯವಸ್ಥೆ ಮಾಡ್ಕೊಂಡಿದ್ದಾಳೆ. ಅವಳು ಎಷ್ಟು ಕಷ್ಟಪಡ್ತಾ ಇದ್ದಾಳೋ ಏನೋ, ಯಾರ ಕಾಲು ಹಿಡಿದಿದ್ದಾಳೋ ಏನೋ, ನನಗೆ ತುಂಬಾ ಭಯ ಆಗ್ತಾ ಇದೆ ಅಂತ ಭಾಗ್ಯಮ್ಮ ಹೇಳಿದಾಗ, ಹಾಗೇನಿಲ್ಲ, ನಾನಿದ್ದೀನಲ್ಲ, ನೀವು ಆರಾಮಾಗಿರಿ, ನೀ ಖುಷಿಯಾಗಿ ಇದ್ದಾಳೆ ಅಂತ ಅಜಿತ್ ಹೇಳ್ತಾನೆ. ಇದನ್ನೆಲ್ಲ ನೋಡಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ, ಹೊರಗಡೆ ಇದ್ರು ನೀನು ಬಂದು ಮಾತಾಡ್ಸಕ್ಕಾಗ್ತಾ ಇಲ್ಲ ಅಂತ ಭೂಮಿ ಇಟ್ಕೊಂಡು ನೋಡ್ತಾ ಇರ್ತಾಳೆ. ಬೇಗ ವಾಪಸ್ ಬಂದ್ಬಿಡಿ ಸಾಹೇಬ್ರೆ, ಇನ್ನೂ ಸ್ವಲ್ಪ ಹೊತ್ತಿಲ್ಲ ಇದ್ರೆ ನನಗೆ ಅಮ್ಮನ ನೋಡ್ಬೇಕು ಅನ್ಸ್ಬಿಡುತ್ತೆ, ನಾನು ಬಂದ್ಬಿಡ್ತೀನಿ, ಬೇಗ ಬನ್ನಿ ಸಾಹೇಬ್ರೆ ಅಂತ ಭೂಮಿ ಅಜಿತ್ ಫೋನ್ ಮಾಡಿ ಹೇಳ್ತಾಳೆ. ಅರ್ಜೆಂಟ್ ಫೋನ್ ಬರ್ತಾ ಇದೆ, ನನಗೆ ಕೆಲಸ ಇದೆ, ನಾನು ಹೋಗ್ತೀನಿ ಅಂತ ಹೇಳಿ ಭಾಗ್ಯಮ್ಮ ಜೊತೆ ಮಾತಾಡಿ ಅಜಿತ್ ಹೊರಗಡೆ ಬರ್ತಾನೆ. ಹಾಗೆ ಈ ಕಡೆ ದೇವಯಾನಿ ಭದ್ರ ನೋಡಕ್ಕೆ ಅಂತ ಅಶ್ವಿನಿ ಜೊತೆ ಬಂದಿರ್ತಾರೆ. ಆಗ ಯಾರನ್ನು ಕರ್ಕೊಂಡ್ಬರ್ಬೇಡ ಅಂತ ಹೇಳಿದ್ದು ತಾನೆ, ಯಾರು ಇವರು ಅಂತ ಭದ್ರ ಕೇಳಿ ಮಾಸ್ಕು ಸೆರಗು ಎಲ್ಲ ಮುಚ್ಕೊಂಡು ಭದ್ರ ನೋಡಕ್ ಹೋಗಿರ್ತಾರೆ. ಅವಾಗ ಅದನ್ನೆಲ್ಲ ತೆಗಿತಾರೆ. ಓ ದೇವಯಾನಿ ಮೇಡಮ್, ನೀವಾ? ನಮಗೆ ಬೇಕಾಗಿರೋ ತರ ಹುಡುಗಿನೇ ಕಳಿಸಿದ್ಯಾ ನೀನು, ಆದ್ರೆ ನಿನಗೆ ಬೇಲ್ ಕೊಡ್ಸಕ್ಕೆ ಒಳ್ಳೆ ಲಾಯರ್ನ ಹುಡುಕ್ತಾ ಇದ್ದೀನಿ, ಅವ್ರು ಸಿಕ್ಕಿದ ತಕ್ಷಣ ನಿನ್ನ ಆದಷ್ಟು ಬೇಗ ಬಿಡಿಸ್ಕೊಂಡು ಹೋಗ್ತೀನಿ ಅಂತ ದೇವಯಾನಿ ಹೇಳಿದಾಗ, ಮೇಡಮ್ ನೀವೇನಾದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಆದ್ರೆ ಅಜಿತ್ ಹತ್ರ ನನ್ನ ಫೋನ್ ಇದೆ, ನೀವು ಹುಷಾರಾಗಿರ್ಬೇಕು, ಯಾಕಂದ್ರೆ ಲಾಸ್ಟ್ ಆಗಿ ನೀವೇ ಫೋನ್ ಮಾಡಿರೋದು.